ಬಟ್ ಇಲ್ಲೇನೋ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಹಾ, ಇವಾಗ ಏನ್ ಮಾಡ್ತಾ ಇದೀವಿ? Just put this mixture in the ಸರಿ, ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನಾವು ಕಡಿಗೆ ರೆಡಿ ಮಾಡ್ಕೊಂಡಿದೀವಲ್ಲ ಅದನ್ನ ಈ ಒಗ್ಗರಣೆಯಲ್ಲಿ ಹಾಕ್ಬೇಕು. ಸೂಪರ್. ಇದಿವಾಗ ಚೆನ್ನಾಗಿ ಬೇಯಬೇಕು. ಅಂಡ್ ಇಟ್ ಶುಡ್ ಬಿಕಮ್ ಹಾಫ್ ದಿ ಕನ್ಸಿಸ್ಟೆನ್ಸಿ, ಅಂದ್ರೆ ಒಂಥರ ಥಿಕ್ ಆಗ್ಬೇಕು ಅಲ್ವಾ? Yeah, now let it cook. Let it boil first and then we'll simmer it and let it cook. Then we can make the pakoras. ಓಕೆ, ಸೊ ಇವಾಗ ಪಕೋಡಾಗೂ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ. ಮನೇಲಿ ನೀವು ಮೊದ್ಲು ಮಾಡಿರ್ತೀರಾ ಈರುಳ್ಳಿ ಪಕೋಡ. ಸೊ ಅದೇ ಕಡಲೆ ಹಿಟ್ಟು, ಈರುಳ್ಳಿ ಅದನ್ನೆಲ್ಲ ಹಾಕಿ ಮಾಡ್ತಾ ಇದೀವಿ. ಬಟ್ ದಿಸ್ ಇಸ್ ದ ನಾರ್ತ್ ಇಂಡಿಯನ್ ಸ್ಟೈಲ್. ಗರಂ ಮಸಾಲ, ಅರ್ಶಿನದ ಪುಡಿ, ಆಮೇಲೆ ಅಚ್ಕಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದನ್ನ ನೀನ್ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ, ಹೇಳು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. Oh yeah. ಶ್ರುತಿ, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ನಮ್ಮ ಅಣ್ಣ ಇವಾಗ ಬರ್ತಾ ಹಸಿ ಮೆಣಸಿನ್ಕಾಯಿ. ಓಕೆ, ಫೋನ್ ಅಲ್ಲೇ ಹೇಳ್ಬಿಟ್ಟಿದಾರೆ ಅವಳಿಗೆ ಕನ್ನಡದಲ್ಲಿ ಮಾತಾಡ್ಬೇಕು ನೀನ್ ಅಲ್ಟಿ. ಆಮೇಲೆ ಅಫ್ಕೋರ್ಸ್ ಕಡಲೆ ಹಿಟ್ಟು, ರುಚಿಗೆ ಉಪ್ಪು. And slowly put little water. ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೋದಲ್ಲ? ಕರೆಕ್ಟ್. ನೋಡ್ಕೊಂಡ್ ಮಾಡಿ ನೀವು. ಈರುಳ್ಳಿ ಎಷ್ಟಿದ್ಯೋ ಅದಕ್ಕೆ ತಕ್ಕಂತೆ ಕಡಲೆ ಹಿಟ್ಟು ಅಂಡ್ ಅದಕ್ಕೆ ತಕ್ಕಂತೆ ಮಸಾಲೆಗಳು. ನೀರ್ ಹಾಕ್ಲಾ? ನೋಡು. My God. ನೀರ್ ಜಾಸ್ತಿ ಆಯಿತು. ಶುಭಾ. ನೋಡಿ, ಗೊತ್ತಾಗ್ತದೆ ಇವ್ರಿಬ್ರು ಕ್ಯಾಟ್ ಅಂಡ್ ಮೌಸ್ ಹೆಂಗಿದ್ದಾರೆ ಅಂತ. ಇನ್ನು ಮತ್ತೆ ಇಲ್ಲಿ ಕಡಿಮೆ ಅವಳು ಶುಭಾ ಅಂತ ಹೇಳಿದ್ಲು ಅಷ್ಟೇ. ಅಲ್ಲಿ ವಾಟ್ ಇಸ್ ದಿಸ್ ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಯು ಡೋಂಟ್ ನೋ ಹೌ ಟು ಡೂ. ಬೆಕ್ಕು ಮತ್ತೆ ಇಲಿ ಜೋಡಿ ಇದು. ಸರಿ, ಒಂದ್ ಕೆಲಸ ಮಾಡೋಣ, ಇನ್ನು ಸ್ವಲ್ಪ ಹಾಕ್ಬಿಡಿ, ಎಷ್ಟು ಬೇಕು. ಕ್ವಿಕ್ ಫಿಕ್ಸ್ ಅದಕ್ಕೆ ಇರೋದು. ನೀರ್ ಜಾಸ್ತಿ ಆದ್ರೆ ಜಾಸ್ತಿ ಕಡ್ಲೆ ಹಿಟ್ಟು ಹಾಕೊಳ್ಳಿ, ಸಿಂಪಲ್. ಈಗೀಗಂತೂ ನಮ್ ಶುಭ ಅಡ್ಗೆ ಮಾಡಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಅಡ್ಗೆ ಅಂದಿದ ತಕ್ಷಣ ಮನೆಯಿಂದ ಎಸ್ಕೇಪ್ ಆಗೋಗ್ತಾರೆ. ಬಟ್ ಚಿಕ್ಕ ವಯಸ್ಸಲ್ಲಿ ಮನೆ ಊಟ ತುಂಬಾ ಬೋರ್ ಆದಾಗ ಲಂಚ್ ಬಾಕ್ಸ್ ಅಲ್ಲಿ ಅಯ್ಯೋ ಇದೇನಾ ಅಂತ ಅನ್ಕೊಂಡಾಗ ಬೇರೆಯವ್ರ ಮನೆ ಪುಳಿಯೋಗ್ರೆ ಎಲ್ಲ ಕಿತ್ಕೊಂಡ್ ತಿಂತಿದ್ರಂತೆ. ಆಕ್ಚುಲಿ ನಮ್ಮ ಮನೇಲಿ ಯಾವಾಗ್ಲೂ ಏನ್ ಹೇಳ್ತಾರೆ, ನಾವು ಬಾಯ್ಲ್ ರೈಸ್ ಮಾಡೋದು, ಕುಚ್ಚಲಕ್ಕಿ ಅಂತಾರಲ್ಲ ಅದಕ್ಕೆ. ಸೊ ಅದನ್ನ ಜಾಸ್ತಿ ತಿನ್ನೋದು. ಆಮೇಲೆ ಗಂಜಿ ಮೀನು, ಗಂಜಿ ಚಟ್ನಿ, ಈ ತುಂಬಾ ಟಿಪಿಕಲ್ ಟ್ರೆಡಿಷನಲ್ ಮಂಗಳೂರು ಫುಡ್ ನಮ್ಮ ಮನೆದು. ಓಕೆ, ಈ ಚಿತ್ರಾನ್ನ ಪುಳಿಯೋಗ್ರೆ ಎಲ್ಲ ನನಗೆ ಆಕ್ಚುಲಿ ಇಂಟ್ರೊಡಕ್ಷನ್ ಆಗಿದ್ದೆ ಸ್ಕೂಲಲ್ಲಿ. ಈ ಬೇರೆಯವ್ರ ಟಿಫಿನ್ ಬಾಕ್ಸ್ ಅಲ್ಲಿ ಈ ಪುಳಿಯೋಗ್ರೆ, ಚಿತ್ರಾನ್ನ, ವಾಂಗಿ ಬಾತು ಅದು ಇದೆಲ್ಲ ನೋಡ್ತಾ ಇದ್ನಲ್ಲ. ನಾನ್ ಫಸ್ಟ್ ಬಂದ ತಕ್ಷಣ ಯಾರ್ ಟಿಫಿನ್ ಅಲ್ಲಿ ಪುಳಿಯೋಗ್ರೆ ಚಿತ್ರಾನ್ನ ಇದೆಯೋ ಅವ್ರಿಗೆ ನನ್ ಬಾಕ್ಸ್ ಕೊಟ್ಬಿಡೋದು. ಚೆನ್ನಾಗಿದೆಯೋ ಇಲ್ವೋ ಅದನ್ನ ತಿನ್ಬಿಟ್ಟು ಅದನ್ನ ಹಣೆ ಬರ ಅಂತ. ದಟ್ ಇಸ್ ಮೈ ಲವ್ ಫಾರ್ ಪುಳಿಯೋಗ್ರೆ ಅಂಡ್ ಚಿತ್ರಾನ್ನ. ಸೊ ಎಣ್ಣೆ ಇಡೋಣ. ಸಾಕು 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 ಸಾಕು, ಪರ್ಫೆಕ್ಟ್. ಇಡೀ ಚೈಲ್ಡ್ಹುಡ್ ಅನ್ನ, ಚಿಕ್ಕ ವಯಸ್ಸನ್ನ ಪಿಲ್ಲಾರ್ ಖಾನ ಅಂದ್ರೆ ಒಂದು ಫಾರೆಸ್ಟ್ ರಿಸರ್ವ್ ಅಲ್ಲಿ ಕಳೆದ್ರಂತೆ. ಹೌದು. ಹಂಗಂದ್ರೆ ಎಲ್ಲ ವೈಲ್ಡ್ ಅನಿಮಲ್ಸ್, ಆನೆ, ಹಾಯ್, ಟೈಗರ್ ಅಂತ ಅಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಬಿಲ್ಡ್ ಆಗಿರ್ಬೇಕಲ್ಲ. ಅಂದ್ರೆ ಅಲ್ಲಿ ಹುಲಿ ಇವತ್ತಿಗೂ ಬರುತ್ತೆ ನಮ್ಮ ಮನೆ ಆಚೆ. ಅದ್ ಕಂಪ್ಲೀಟ್ ಕಾಡ್ ಪ್ರದೇಶ, ಏನೂ ಇರ್ಲಿಲ್ಲ ಅವಾಗ. ನಾನ್ ಚಿಕ್ಕವಳ ಇರುವಾಗಂತೂ ನಮ್ಗೆ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ, ಬಾತ್ರೂಮ್ಸ್ ಇರ್ಲಿಲ್ಲ, ರೋಡ್ ಇರ್ಲಿಲ್ಲ. ನಾವ್ ಮನೆಗೆ ಹೋಗ್ಬೇಕು ಅಂದ್ರೆ ಬಸ್ ಒಂದ್ ಕಡೆ ಇಳ್ಸತ್ತೆ, ಅಲ್ಲಿಂದ ಲಗೇಜ್ ಇಟ್ಕೊಂಡು 1 hour ನಾವ್ ನಡ್ಕೊಂಡ್ ಬರ್ಬೇಕು. ಗದ್ದೆ, ತೋಟ, ಕಾಡನ್ನ ನಾವ್ ದಾಟಿ ಮನೆಗ್ ಬರ್ಬೇಕು. ಸೊ ಆಮೇಲೆ ಬೇರೆ ಏನು ಇಲ್ಲ, ಟಿವಿ ಇಲ್ಲ, ಏನು ಇಲ್ಲ, ನಿಮ್ಗೆ ಫೋನ್ ಇಲ್ಲ, ಏನು ಇಲ್ಲ. ಸೊ ಅಲ್ಲಿ ಕಂಪ್ಲೀಟ್ ಟ್ರೈಬಲ್ ಲೈಫ್. ಆಲ್ಸೋ ಚೈಲ್ಡ್ಹುಡ್ ಅಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಅನ್ನ ಮಾಡ್ಕೊಂಡಿದ್ರಂತೆ. ಯಾರದು? ಸೊ ನಾನು ಇಷ್ಟೇ ಚಿಕ್ಕದಾಗಿದ್ದೆ, ನಾನು ಹಂಗೆ ಅಲ್ಲಿ ಕಾಡಲ್ಲಿ ಮುಂದ್ಗಡೆ ಬಾವಿ ಹತ್ರ ಎಲ್ಲ ಓಡಾಡ್ತಾ ಇದ್ದೆ. ನಮ್ಮ ಅಜ್ಜಿ ಎಷ್ಟೊತ್ತಾದ್ರೂ ನಾನ್ ಬರ್ಲಿಲ್ಲ. ಯಾಕಪ್ಪ ಇವಳು ಬರ್ಲಿಲ್ಲ, ಎಲ್ಲಿದ್ದಾಳೆ ಅಂತ ಬಾವಿ ಹತ್ರ ಬಂದ್ರೆ ಹಿಂಗ್ ಆರಾಮಾಗಿ ಮಲ್ಕೊಂಡ್ ಯಾವ್ದನ್ನ ನೋಡ್ತಾ ಇದೀನಿ ಅಂತ. ನಮ್ಮ ಅಜ್ಜಿ ಏನು ಅಂತ ನೋಡಿದ್ರೆ ಮೇಲ್ಗಡೆ ಹಾವು. ಹಾವು ಇಲ್ಲೇ ಇದೆ, ನಾನೆಲ್ಲ ಆಟ ಆಡ್ಕೊಂಡು ನೋಡ್ಕೊಂಡಿದೀನಿ. ಸೊ ಹಂಗಿತ್ತು ಅವಾಗ. ನನಗೆ ಭಯ ಅನ್ನೋದು ಏನೂ ಇರ್ಲಿಲ್ಲ. ದಿ ಹುಡುಗಿ ವರ್ಷನ್ ಆಫ್ ಜಂಗಲ್ ಬುಕ್ಕಿನ ಮೋಗ್ಲಿ ಅಲ್ವಾ? ಐ ಥಿಂಕ್ ಎಣ್ಣೆ ಕಾದಿದೆ, ಪಕೋಡ ಮಾಡೋಣ. ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ. ಕರೆಕ್ಟ್. ಇದನ್ ಕೈ ಅಲ್ಲಾಡ್ಸ್ತಾನೇ ಇರ್ಬೇಕಾ? ಯಾವ್ದನ್ನ? ಇದು ಈ ಕಡಿಗೆ ಆತರ ಏನಿಲ್ಲ, ನನ್ಗಿದೆ ಒಂದು ಅಭ್ಯಾಸ. ಏನು ಅಂದ್ರೆ ನಾನ್ ಏನಾದ್ರು ಅಡ್ಗೆ ಮಾಡಿದ್ರೆ ಅದ್ ಅರ್ಧ ನಾನ್ ಹೊಟ್ಟೆಲೇ ಇರುತ್ತೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ನೀನ್ ಅಡ್ಗೆ ಮಾಡಿದ್ರೆ ಬೇರೆಯವ್ರಿಗೆಲ್ಲೇ ಇದೆ ಅಂತ. ಯಾಕಂದ್ರೆ ಟೇಸ್ಟ್ ಮಾಡ್ತಾನೆ ಇರೋದು. ನನ್ ಅದೊಂದು ಹುಚ್ಚು. ಅವತ್ ನಾನು ನಮ್ಮ ಅತ್ತೆ ಕೋಕೋನಟ್ ಬರ್ಫಿ ಮಾಡಿದ್ವಿ. ಅವಳು ಆಮೇಲೆ ಹೇಳ್ತಾ ಇದ್ಲು, ಇಲ್ಲಿ ನಮಗ್ ಎಲ್ಲಿದೆ ತಿನ್ನಕ್ಕೆ ಅಂತ. ಯಾಕಂದ್ರೆ ಆ ಕೋಕೋನಟ್ ಬರ್ಫಿ ಮಾಡ್ತಾ ನಾನು ತಿಂತಾ ಫೈನಲಿ ಇಷ್ಟಿರೋದ ಸರ್ವ್ ಮಾಡ್ದಾಗ. ಅದಕ್ಕೆ ಫಸ್ಟ್ ಬ್ಯಾಚ್ ಪಕೋಡಾಸ್ ನಿನ್ ಹತ್ರನೂ ಕೊಡಲ್ಲ. ಫಸ್ಟ್ ಬ್ಯಾಚ್ ಪಕೋಡ ರೆಡಿ ಇದೆ, ಇಲ್ಲದೆ ಎಲ್ಲ ಶುಭ ಹೊಟ್ಟೆಗೆ ಹೋಗುತ್ತೆ. ಇದೈ ಥಿಂಕ್ ಆಗಿದೆ ಅಲ್ಲ? ಆಲ್ಮೋಸ್ಟ್ ಆಗಿದೆ. ಹೌದು. ಒಂದ್ ಕೆಲ್ಸ ಮಾಡೋಣ ಶುಭ, ಈ ಪಕೋಡನು ರೆಡಿ ಆಗ್ಲಿ,
ಮನೇಲಿ ಹೆಂಗಿದೇನೋ ನಾರ್ತ್ ಇಂಡಿಯನ್ ವರ್ಸಸ್ ಸೌತ್ ಇಂಡಿಯನ್ ವಾರ್ ನಡೀತಾ ಇರುತ್ತೆ, ಅದೇ ತರ ಕೇಳ್ಪಟ್ಟಿದೀವಿ ದಟ್ ಬಾಲಿವುಡ್ ವರ್ಸಸ್ ಸ್ಯಾಂಡಲ್ವುಡ್ ವಾರ್ ನಡೆಯುತ್ತೆ ಅಂತ. ಹೌದು. ಏನೋ ಹಾಡುಗಳೆಲ್ಲ ಹಾಡ್ತೀರಂತೆ ನೀವು? ನಾನ್ ಹಾಡಲ್ಲ, ಇವಳು ನಮ್ಮ ಅಮ್ಮನ ಜೊತೆ ನಾನು ಇವಳನ್ನ ಎಲ್ಲಾ ಸೀರಿಯಲ್ಸ್ ನೋಡಕ್ಕೆ ಅಭ್ಯಾಸ ಮಾಡ್ಬಿಟ್ಟಿದೀನಿ. ಓ, ಸೊ ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಈ ಓಂ ಶಾಂತಿ, ಮನೆ ದೇವರು, ಅದು ಇದು ಅಂತ ನೋಡ್ಕೊಂಡು ಕೂತಿರ್ತಾಳೆ ನಮ್ಮ ಅಮ್ಮನ ಜೊತೆ. ಸೊ ಅವಳಿಗೆ ಆ ಬಿಗಿನಿಂಗ್ ಹಾಡುಗಳಿದೆಯಲ್ಲ ಅದನ್ನ ಮಾತ್ರ ಗೊತ್ತು ಅವಳಿಗೆ. ಓಕೆ, ಸೊ ಅದನ್ನ ಹೇಳ್ತಾಳೆ, ಡೂ ದಟ್ ವಾಟ್ ಮಮ್ಮಿ ದಟ್. ಲಿಸನ್ ಟು ಇಟ್. ಆಹಾ, ಶ್ರುತಿ ಕನ್ನಡದಲ್ಲಿ ಟೈಟಲ್ ಸಾಂಗ್ಸ್ ಮಾಡ್ತಾ ಇದ್ದಾರೆ, ಅದು ಸೀರಿಯಲ್ ಟೈಟಲ್ ಸಾಂಗ್ಸ್. ಕಮ್ ಆನ್, ಗೋ ಫಾರ್ ಇಟ್ ಶ್ರುತಿ. Om Shakti, Om Shanti, Om Shakti. Okay, I'm totally gone. ಡ್ರಿಲ್ ಮಾಡ್ಬೋದಾಗಿತ್ತು. I know, like But that good. only. See, attempt at ಚಪ್ಪಾಳೆ ತಟ್ಟಬೇಕು, ಅದನ್ನ ಕೆಳಗಿಟ್ಬಿಟ್ಟು ಚಪ್ಪಾಳೆ ತಟ್ಟು ನನ್ನ ಜೊತೆಗೆ. Yes. Curry is done. Okay. So we can just. ಜೋಶ್ ಅಲ್ಲಿ ಕಡಿನೂ ರೆಡಿ ಆಗೋಯ್ತು. ಸೆಕೆಂಡ್ ಬ್ಯಾಚ್ ಆಫ್ ಪಕೋಡಾಸ್ ನ ಅಲ್ಲಿಂದ ಇಲ್ಲಿಗೆ ಹಾಕಿದ ತಕ್ಷಣ ನಾವು ಡೈನಿಂಗ್ ಟೇಬಲ್ ಹೋಗೋದೇ ಒಂದು ಬಾಕಿ ಇರೋದು ಅಷ್ಟೇ. ನಾನೇ ಫಸ್ಟ್ ತಿನ್ನೋದು, ಅದಾದ್ಮೇಲೆ ಡೈವ್ ಮಾಡೋಣ, ಡೋಂಟ್ ವರಿ. ಯಮ್ಮಿ. ಇಲ್ಲ ಇನ್ನೇನೋ ಏನಾದ್ರೂ ಒಂದು ಬೇಕು ಅಂತ ದೆನ್ ಹಿ ಕೇಮ್ ಟು ಮೈ ಇಯರ್. ಈ ಕಿವಿ ನೋಡ್ಬಿಟ್ಟು ಇದು ನಾರ್ಮಲ್ ಆಗಿದೆ ಅಂದ್ರೆ ಕಿವಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲ ಏನಾದ್ರೂ ಇದ್ರೆ ಚೆನ್ನಾಗಿರುತ್ತೆ ಅಂತ ನೋಡುವಾಗ ನಮ್ಮ ಪ್ರಿಯಾ ಅವರು ಅಲ್ಲೇ ಇದ್ರು. ಸೊ ಇಮ್ಮಿಡಿಯೇಟ್ಲಿ ದೀಪು ವೆಂಟ್ ಟು ಪ್ರಿಯಾ ಅಂಡ್ ಈ ಸೆಡ್ ಗಿವ್ ಮಿ ಯುವರ್ Earring. ಇಯರಿಂಗ್. ಅದು ಲಕ್ಕಿಯಾಗಿ ಅದು ಒಂದು ಪ್ರೆಸ್ಸಿಂಗ್ ಟೈಪ್ ಅದು. pressing, ಯಾ, ಸಮ್ವೇರ್ ಹಿಯರ್. ಸೊ ಹಿ ಟುಕ್ ಇಟ್ ಆಕ್ಚುಲಿ ಫ್ರಮ್ ಪ್ರಿಯಾ ಓನ್ಲಿ ವಿ ಗಾಟ್ ದಟ್ ಐಡಿಯಾ. ವಿ ಅಂದ್ರೆ ಸುದೀಪ್ ಗಾಟ್ ದಟ್. ಅದು ತಗೊಂಡು ಇಮಿಡಿಯೇಟ್ ಆಗಿ ಹಿ ಕೆಪ್ಟ್ ಇಟ್ ಹಿಯರ್, ಹಿ ಪ್ರೆಸ್ಡ್ ಇಟ್ ಅಂಡ್ ನೌ ಹಿ ಸಾ. ನೋಡಿದ್ರೆ ಪಾಪ ಪ್ರಿಯಾ ಅವರಿಗೆ ಅದು ಒರಿಜಿನಲ್ ಗೋಲ್ಡ್. ಅದು ಅಪ್ಪ ಹುಷಾರಪ್ಪ, ಎಲ್ಲಾದ್ರು ಬಿಟ್ಬಿಡ್ತೀವಿ. ಸೊ ನಾನು ಏನಂತ ಇದ್ದೀನಿ, ಅದನ್ನ ಇಟ್ಟಿದ್ಮೇಲೆ ದೆನ್ ಸಪರೇಟ್ ಶಾಟ್. ಇಫ್ ಯು ಸಿ ಮಾನಿಕೆ ಅದೇ ಸಪರೇಟ್ ಶಾಟ್ ಫಾರ್ ಮೈ ಇಯರ್. ನಾನು ಜೀಪ್ ನಿಂದ ಹಿಂಗ ಹೊರಗಡೆ ಬರ್ತೀನಿ, ಇಲ್ಲಿ ಕ್ಯಾಮರಾ ಇಟ್ಟಿರ್ತಾನೆ. ಸೊ ದೇರ್ ಇಸ್ ಅ ಪ್ರಾಮಿನೆಂಟ್ ಪರ್ಟಿಕ್ಯುಲರ್ ಶಾಟ್ ಫಾರ್ ದಟ್ ಇಯರಿಂಗ್ ಆಲ್ಸೋ. ಅಂದ್ರೆ ಸಿ, ಒಂದು ಡಿಸೈನ್ ಮಾಡಿದ್ರೆ ಟೋಟಲ್ ಗೆಟಪ್ ಅದರ ಬಗ್ಗೆ. ಸೊ ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಇವನ್ ಬಿಫೋರ್ ದ ಲಾಸ್ಟ್ ಸೆಕೆಂಡ್ ಹಿ ಟೋಲ್ಡ್ ಮಿ ದಿಸ್. ರೆಡಿ ಆಗಿದೆ, ಪ್ಲೇಟ್ ಕೊಟ್ರೆ ಸರ್ವ್ ಮಾಡಿ. ಪ್ಲೇಟ್ ರೆಡಿ ಆಗಿದೆ. ಎಸ್, ಮಧ್ಯದಲ್ಲಿ ಹಾರ್ಟ್ ಶೇಪ್ ಇಟ್ಬಿಟ್ಟು ಡೆಕೋರೇಷನ್ ಮಾಡೋಣ. ನೀಟ್. ಆರ್ಮುಗಂ ರವಿಶಂಕರ್ ಪೋಳಿನ ಬೋನಿ ಮಾಡಿ, ಅಂದ್ರೆ ಬೇಗ ಮನೇಲಿ ಮಾಡ್ಕೊಂಡು ತಿನ್ನಿ. ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಒಂದು ಸಣ್ಣ ರೀಕ್ಯಾಪ್ ಮಾಡೋಣ ಬನ್ನಿ. ಶಂಕರ್ ಪೋಳಿ ಬೇಕಾಗಿರುವ ಸಾಮಗ್ರಿಗಳು: ಸಕ್ಕರೆ 6 ಟೀ ಚಮಚ, ಗೋಧಿ ಹಿಟ್ಟು 6 ಟೀ ಚಮಚ, ಮೈದಾ ಹಿಟ್ಟು 3 ಟೀ ಚಮಚ, ಯಾಲಕ್ಕಿ ಪುಡಿ ಅರ್ಧ ಟೀ ಚಮಚ, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಸಕ್ಕರೆ ಹಾಕಿ ಪುಡಿ ಮಾಡಿ ಬೌಲ್ಗೆ ಹಾಕೊಳ್ಳಿ. ಬೌಲ್ಗೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಯಾಲಕ್ಕಿ ಪುಡಿ, ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಬೇಕಾದ ಆಕಾರದಲ್ಲಿ ಚಪಾತಿ ಲಟ್ಸಿ ಕಾದ ಎಣ್ಣೆಯಲ್ಲಿ ಕರೆದು ಸಕ್ಕರೆ ಪುಡಿಯಲ್ಲಿ ಡಿಪ್ ಮಾಡಿದ್ರೆ ಸಿಹಿಯಾದ ತಾಜಾ ಶಂಕರ್ ಪೋಳಿ ರೆಡಿ. ಇದನ್ನ ಡೈನಿಂಗ್ ಟೇಬಲ್ ಹತ್ರ ಸ್ವಾಹ ಮಾಡ್ತೀವಿ, ಬಟ್ ಒಂದು ಕಂಡೀಷನ್ ನನ್ನ ಸೈಡ್ ಇಂದನೂ ಇದೆ. ಏನದು? ಡೈನಿಂಗ್ ಟೇಬಲ್ ಹೇಳ್ತೀನಿ, ಫಾಲೋ ಮಿ ಬೋತ್ ಆಫ್ ಯು. ಎಸ್. ಸ್ಟಾರ್ ಸವಿರುಚಿಯಲ್ಲಿ ಒಂದಕ್ಕಿಂತ ಒಂದು ಸ್ಪೆಷಲ್ ಮೂಮೆಂಟ್ ಐ ಟೆಲ್ ಯು. ಇಲ್ಲಿ ಈ ಶಂಕರ್ ಪೋಳಿನ ರವಿಶಂಕರ್ ಪೋಳಿನ ಗುಳುಂ ಮಾಡಕ್ಕಿಂತ ಮುಂಚೆ ನನ್ನ ಕಂಡೀಷನ್ಗೆ ಸಮಯ ಎಸ್. ಇರೋದು ಒಂದು ಹೃದಯ. ಈ ಹೃದಯನ ಅರ್ಧ ಮಾಡಕ್ ಆಗಲ್ಲ. ಸೊ ಈ ಹೃದಯನ ಯಾರಿಗೆ ಕೊಡ್ತೀರಾ? ಪ್ರದೀಪ್ಗ, ನನ್ಗ? ಸೊ ಹಿಂಗಿಲ್ಲ ಅಕ್ಕ, ಹಂಗಿಲ್ಲ. ಇದು ಆಲ್ರೆಡಿ ಅವಳಿಗೆ ಕೊಟ್ಟಿದ್ದೀನಲ್ಲ. ಅದು ಅವರೇ ತಿನ್ಬೇಕು. ದಿಸ್ ಇಸ್ ನಾಟ್ ಡನ್, ದಿಸ್ ಇಸ್ ನಾಟ್ ಫೇರ್. ಇದು ನ್ಯಾಯನೇ ಅಲ್ಲ. ಅವಳಿಗೆ ಆಲ್ಮೋಸ್ಟ್ ಅದು 28 ಇಯರ್ಸ್ ಬ್ಯಾಕೆ ಕೊಟ್ಬಿಟ್ಟೆ ನಾನು. ಸಿಲ್ವರ್ ಜುಬ್ಲಿ ಆಗೋಯ್ತಾ? ಸಿಲ್ವರ್ ಜುಬ್ಲಿ ಆಯ್ತು, ಈಗ ಓನ್ಲಿ ಗೋಲ್ಡನ್ ಜುಬ್ಲಿ 50 ಇಯರ್ಸ್ ಇದೆ ಬಾಕಿ ಇದೆ. ಸರಿ ಬಿಡಿ, ಕಂಡೀಷನ್ ನ ಚೇಂಜ್ ಮಾಡ್ಕೊಂಡು ಈ ಹೃದಯನ ನಿಮ್ಗೆ ಕೊಡ್ತೀನಿ. ಓಹ್, ತಗೊಳ್ಳಿ. ಥ್ಯಾಂಕ್ ಯು. ನಾವಿಬ್ರು ಅದಕ್ಕೆ ಮಾಡಿದ್ದಲ್ಲ ಅಲ್ವಾ? ಕಮಾನ್, ಟ್ರೈ ಮಾಡಿ ಪ್ರದೀಪ್. ಎಷ್ಟು ಕಷ್ಟ ನಾನು ಕೈಯಾರ ತಿನ್ಸ್ಕೊಡ್ತೀನಿ. ಕಮಾನ್, ಕೈ ರುಚಿ ಅಂದ್ರೆ ಇದೆ. ಓ ಮೈ ಗಾಡ್, ಇದು ಬೆಸ್ಟ್ ಮೊಮೆಂಟ್ ಅಂತ ಹೇಳ್ಬೋದು ಅಲ್ವಾ? ಎಲ್ಲಾ ಅಭಿಮಾನಿಗಳಿಗೂ ಇಂತ ಒಂದು ಭಾಗ್ಯ, ಇಂತ ಒಂದು ಅವಕಾಶ ಸಿಗಲ್ಲ. ಫಸ್ಟ್ ಆಫ್ ಆಲ್, ನೀವು ನಿಮ್ಮ ಕೈ ರುಚಿ ತೋರಿಸಿ ಅವರೊಂದಿಗೆ, ನಮ್ಮ ರವಿಶಂಕರ್ ಒಂದಿಗೆ ಕೂತು ಅವ್ರು ನೀವ್ ಮಾಡಿರೋ ಅಡ್ಗೆ ಟೇಸ್ಟ್ ಮಾಡೋದಲ್ಲ, ನಿಮಗ್ ತಿನ್ನಿಸ್ತಾ ಇದಾರೆ, ನೀವು ಅವ್ರಿಗೆ ತಿನ್ನಿಸ್ತಾ ಇದ್ದೀರಾ. ಅದು ಒಂದೇ ಟೇಬಲ್ ಅಲ್ಲಿ ಕೂತು. ಒಬ್ಬ ಅಭಿಮಾನಿ, ಒಬ್ಬ ಆಕ್ಟರ್ ಸಂಬಂಧ. ನೀವು ಮಾತ್ರ ಮಾಡಿರುವ ಈ ರವಿಶಂಕರ್ ಪೋಳಿ ನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದೆ. ಥ್ಯಾಂಕ್ ಯು. ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಇದ್ರಲ್ಲಿ
ಸ್ವೀಟ್ ಕಮ್ಮಿ ಅಂತ ಅನ್ಸ್ತು, ನಿಮ್ಗೆ ಅನ್ಸ್ಲಿಲ್ಲ? ಸಕ್ಕರೆ ಕಮ್ಮಿ ಇಲ್ಲ ಇಲ್ಲ? ಕರೆಕ್ಟ್ ಆಗಿದೆ. ಇಲ್ಲ, ಟೇಸ್ಟ್ ಮಾಡಿ ನೋಡಿ. ಇನ್ನೊಂದ್ಸಲ ಅಣ್ಣ. ಟೇಸ್ಟ್ ಮಾಡಿ ನೋಡಿ. ಇವಾಗ ಸ್ವೀಟ್ ಕರೆಕ್ಟ್ ಆಗಿರತ್ತೆ ಸೂಪರ್ ಅಲ್ವಾ? ಆಗಿದೆ. correct. ನೋಡಿ, ಆ ಪಟಾಕಿ ಟಚ್ ಇಲ್ದೆ ಹಿಂಗೆ. ಅದು ಪಟಾಕಿ ಟಚ್ ನಾಳೆನೂ ಕಂಟಿನ್ಯೂ ಆಗತ್ತೆ, ನಾಳೆನೂ ಅಷ್ಟು ಮಾತಾಡ್ಬೇಕು. ಇವಾಗ ಹಿಂಗೂ ಕ್ಲೀನ್ ಮಾಡ್ಬೋದು ಸಕ್ಕರೆನ. ಬಟ್ ಬನ್ನಿ ಕೈ ತೊಳ್ಕೊಳ್ಳೋಣ. ಆಲ್ರೆಡಿ ಶುರು ಮಾಡಿದೆ. ಮಾಡಿದ್ರಾ? ಸರಿ ಬನ್ನಿ, ನಾನು ಕಂಪ್ನಿ ಕೊಡ್ತೀನಿ. ಯೂಶಲಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ನ ಅಭಿಮಾನಿ ಕರ್ಕೊಂಡು ಹೋಗಿ ಸ್ವಾಗತ ಮಾಡಿ ಅವ್ರಿಗೆ ಏನೋ ಸನ್ಮಾನ ಮಾಡ್ತಾರೆ. ಇಲ್ಲಿ ನಿಜವಾಗ್ಲೂ ರೋಲ್ ರಿವರ್ಸಲ್ ಆಗಿದೆ. ನಮ್ಮ ಸೂಪರ್ ಸ್ಟಾರ್ ರವಿಶಂಕರ್ ಅಭಿಮಾನಿನ ಕರ್ಕೊಂಡ್ ಬಂದು ಇಂತಹ ಒಂದು ಅವಕಾಶ ಕೊಟ್ಟಿದ್ದಾರೆ. ಹೇಗನ್ನಿಸ್ತಾ ಇದೆ ಪ್ರದೀಪ್? ಆಕ್ಚುಲಿ ಈ ತರ ನಡೆಯಲ್ಲ ಯೂಶುವಲ್ ಆಗಿ. ಅಲ್ವಾ? ಹೌದು, ಎಲ್ಲ ಅಭಿಮಾನಿ ಕರೆದು ಅವ್ರಿಗೆ ಸನ್ಮಾನ ಮಾಡ್ತಾರೆ. ಅಭಿಮಾನಿ ಅಂತ ನೀವ್ ಹೇಳ್ದಾಗ ಅದೇ ಆಗುತ್ತೆ. ಬಟ್ ಇಲ್ಲಿ ರಿವರ್ಸ್ ಆಗಿದೆ. ಐ ಆಮ್ ಬ್ಲೆಸ್ಡ್ ಅಷ್ಟೇ, ಅದಕ್ಕಿಂತ ಏನೇನು ಹೇಳಕ್ಕಾಗಲ್ಲ. ಅದ್ಭುತವಾಗಿತ್ತು. ಮನೆಯಲ್ಲಿ ಪ್ರತಿಯೊಬ್ರು ಟ್ರೈ ಮಾಡಿ ನಮ್ಮ ಆರ್ಮುಗಂ ರವಿಶಂಕರ್ ಪೋಳಿನ. ಸೊ ನಾಳೆ ನಮ್ ಜೊತೆಗೆ ಯಾರಿರ್ತಾರೆ ಅಂತ ನೋಡಕ್ಕಿಂತ ಮುಂಚೆ ಪ್ರದೀಪ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. thank you so ನಿಮ್ಮನ್ನ ಭೇಟಿ ಮಾಡಿ ಬಹಳ ಖುಷಿ ಆಯ್ತು. ಬನ್ನಿ. ಥ್ಯಾಂಕ್ ಯು. ಪ್ರದೀಪ್ಗೆ ಅಭಿಮಾನಿಗೆ ಟಾಟಾ ಬೈ ಬೈ ಸಿ ಅಂತ ಹೇಳಿದ್ವಿ. ಬಟ್ ನಿನ್ನ ಬಿಡಲಾರೆ. ಕೈ ಹಿಡ್ಕೊಳ್ಳಿ. ನಿಮ್ಮನ್ನ ಕ್ಯಾಚ್ ಹಾಕೊಂಡು ಇವತ್ ಮಾತ್ರ ಅಲ್ಲ, ನಾಳೆನು ನನ್ ಜೊತೆನೆ ಇರೋ ತರ ಮಾಡ್ಕೊಳ್ತೀನಿ. ಡನ್. ನಾಳೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತೀವಿ, ನಾಳೆ ಏನ್ ಸ್ಪೆಷಲ್ ಅದು ನಾಳೆ ಗೊತ್ತಾಗತ್ತೆ. ಬಟ್ ನಿಮ್ಮ ತಾಯಿ ನಿಮಗೆ ಬಸ್ ಚಾರ್ಜ್ಗೆ ಅಂತ ಕೊಡ್ತಿದ್ದ ದುಡ್ಡನ್ನ ನೀವ್ ಏನ್ ಮಾಡ್ತಿದ್ರಿ ಅನ್ನೋ ಕಥೆ ಅದು ನಾಳೆ ಗೊತ್ತಾಗತ್ತೆ. ಓ ನಾಳೆನಾ ಅದು? ಓಕೆ. ಎಸ್. ಅಂಡ್ ಸಾಮಾನ್ಯವಾಗಿ ನಾವೆಲ್ಲ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ಲಕ್ಷಾಂಗಟ್ಲೆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ, ಬ್ಯಾಂಕ್ ಅಲ್ಲಿ ಇಟ್ಟಿರ್ತೀವಿ. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿತ್ತು? 532. 532 rupees. ಆ 532 rupees ಅಂತ ಆ ಟೈಮ್ ಇಂದ ಈ ಟೈಮ್ ವರೆಗೂ ಆ ಜರ್ನಿನ ಕವರ್ ಮಾಡೋಣ. ಆ ಗ್ರಾಫ್ ಹಿಂಗೇ ಹೋಗ್ತಾ ಇದೆ, ಇನ್ನಷ್ಟು ಮೇಲೆ ಹೋಗುತ್ತೆ, ಅದನ್ನ ಕವರ್ ಮಾಡೋಣ. ಥ್ಯಾಂಕ್ ಯು. ಸೊ ಗೋಲ್ಡ್ ವಿನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ. ನಮ್ಮಿಬ್ಬರ ರೊಮ್ಯಾನ್ಸ್ ನಾಳೆ ಬಾಕಿ ಇದೆ, ಅದನ್ನು ನೋಡೋಕೆ ನೀವು ವಾಪಸ್ ಬರ್ಬೇಕಾಗತ್ತೆ, ಕಾದ್ ನೋಡ್ಬೇಕಾಗತ್ತೆ. ಅಂಟಿಲ್ ದೆನ್ ಟಾಟಾ ಬೈ ಬೈ ಸಿ ಯು. ನಾನು ನಿಮ್ಮ ಶ್ರುತಿ, ಪಟ್ ಪಟ್ ಪಟಾಕಿ ಶ್ರುತಿ. ಆರ್ಮುಗಂ ರವಿಶಂಕರ್. ಕೈ ಬಿಟ್ಬಿಡ್ತೀನಪ್ಪ, ಭಯ ಆಗ್ತಿದೆ. ಬಾಯ್ ಬಾಯ್, ಟಾಟಾ.